ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಜೊತೆಗೆ ನಿಮ್ಮ ಪ್ರಕಾರ ಅನ್ಯಾಯ ಆಗಿದ್ದು ಯಾರಿಗೆ ಅಂತ ಕೂಡ ಕ್ಯಾಪ್ಷನ್ ಹಾಕಿದ್ದಾರೆ. ಫಸ್ಟು ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋಣ. ಅದಾದಮೇಲೆ ನಾನು ಆ ವಿಡಿಯೋ ಬಗ್ಗೆ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಟಾಸ್ಕನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಬಿಗ್ ಬಾಸ್ ಹೇಳ್ತಿದ್ದಾರೆ. ಅದಕ್ಕೆ ಕಾಕ್ರೋಚ್ ಸುದ್ದಿ ಅವರು ಮಿಕ್ಕಿದ 3 ಜನ ಕಂಟಿನ್ಯೂ ಮಾಡೋ ಥರ ಕೇಳಿ ಅಂತ ಧನುಷ್ ಅವ್ರ ಜೊತೆ ಜಗಳ ಮಾಡ್ತಿದ್ದಾರೆ. ಅದಕ್ಕೆ ಧನುಷ್ ಅವರು ನನಗೆ ಮೋಸ ಆಗುತ್ತಲ್ಲ ಅಂತ ಹೇಳ್ತಿದ್ದಾರೆ. ಮಧ್ಯದಲ್ಲಿ ಬಿಗ್ ಬಾಸ್ ಪ್ರವೇಶ ಕೊಟ್ಟು ಈ ಟಾಸ್ಕನ್ನು ಬಿಗ್ ಬಾಸ್ ರದ್ದು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾಕ್ರೋಚ್ ಅವರು ಇದಕ್ಕೆ ಮೇನ್ ಕಾರಣ ಧನುಷ್ ಅವರು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಚಂದ್ರಪ್ರಭಾ ಅವರು ಧನುಷ್ ಅವರನ್ನು ನೋಡಿ ಅವ್ರಿಗವರೇ ಹೀರೋ ಅನ್ಕೊಬಿಟ್ಟಿದ್ದಾರೆ. ಇಲ್ಲಿ ನಾವೆಲ್ಲ ಯಾತಕ್ಕೆ ಬಂದಿದ್ದೀವಿ ಹಂಗಾದ್ರೆ ಅಂತ ಜಗಳ ಮಾಡ್ತಿದ್ದಾರೆ. ನಂತರ ಕಾಕ್ರೋಚ್ ಅವರು ಹೇಳ್ತಾರೆ, ಸುಮ್ಮನೆ ಕಿರ್ಚ್ಕೋತಿದ್ದೀರಾ ಓ ಅಂತ. ಇಲ್ಲ ಹೇಳಿ, ನಮಗೆ ಯೋಗ್ಯತೆ ಇಲ್ಲ ಬಿಗ್ ಬಾಸ್, ನಮಗೆ ಗೊತ್ತಿಲ್ಲ ಕೆಲಸ, ನಾವು ಸೈಡಲ್ಲಿ ಕೂತಿರ್ತೀವಿ ಅಂತ. ಸ್ಕೂಲ್ ಮುಗಿಸ್ಕೊಂಡು ಯೂನಿಫಾರ್ಮ್ ಚೇಂಜ್ ಮಾಡಿ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದುಬಿಡೋದಲ್ಲ SSLC ಆದ ತಕ್ಷಣ ಅಂತ ಕಿರ್ಚಾಡ್ತಿದ್ದಾರೆ. ಕ್ರೇಜಿ ಗೈಸ್. ಇಲ್ಲಿ ಇವಾಗ ಆಟ ರದ್ದಾಗಿದೆ. ನಿಮ್ಮ ಪ್ರಕಾರ ಇಲ್ಲಿ ಯಾರಿಗೆ ಅನ್ಯಾಯ ಆಯಿತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ನೆನ್ನೆ ಎಪಿಸೋಡ್ ನೋಡಿದವ್ರಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಇವಾಗ ಏನು ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗೋದಕ್ಕೆ ನಾವೆಲ್ಲರೂ ಅನ್ಕೋತಿದ್ವಿ ಆ ಸ್ಪರ್ಧಿ ಈ ಸ್ಪರ್ಧಿ ಕಾರಣ ಅಂತ. ಬಟ್ ಇಲ್ಲಿ ನಮ್ಮ ಬಿಗ್ ಬಾಸ್ ಅವರು ಕೂಡ ಕಾರಣ ಆಗ್ತಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಮೆಚ್ಕೋಬೇಕಾಗಿರೋದು ಏನಂತಂದರೆ, ಈ ಸೀನ್ನ ಕ್ರಿಯೇಟ್ ಮಾಡ್ತಾರಲ್ಲ ನಮ್ಮ ಬಿಗ್ ಬಾಸ್, ಅದನ್ನು ಮೆಚ್ಕೋಬೇಕು. ಯಾಕೆ ಅಂತಂದರೆ, ನಿಮಗೆ ನೆನ್ನೆ ಗೊತ್ತಿರೋ ಹಾಗೆ ತಪ್ಪುಗಳಾಗುತ್ತೆ. ಅದಾದಮೇಲೆ ಉಸ್ತುವಾರಿಗಳು ಏನಾದರೂ ನಿರ್ಧಾರ ತಗೋಬೇಕು ಅಂತ ಬಿಡ್ತಾರೆ. ಸೊ ಅವ್ರ ನಿರ್ಧಾರ ಕೂಡ ತಗೋತಾರೆ ಮಾತಾಡಿಬಿಟ್ಟು. ಆಲ್ಮೋಸ್ಟ್ ಎಲ್ಲರೂ ಕೂಡ ಅದಕ್ಕೆ ಯಾರೂ ಎಗೇನ್ಸ್ಟ್ ಇರೋದಿಲ್ಲ. ಆದರೆ ಆವಾಗ ಬಿಗ್ ಬಾಸ್ ಮತ್ತೆ ಬಂದು ತಿರ್ಗಾ ಪ್ರಶ್ನೆಗಳು ಕೇಳಿ ತಿರ್ಗಾ ಅಲ್ಲಿ ಒಂದು ಸಲ ಬೆಂಕಿ ಹಚ್ತಾರೆ. ಇವಾಗ ಅದು ದಗದಗ ಅಂತ ಉರಿತಾ ಇದೆ. ಇಲ್ಲಿ ನಮ್ಮ ಬಿಗ್ ಬಾಸ್ ಅವರ ಆಟ ಸಖತ್ತಾಗಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇಲ್ಲಿ ತಪ್ಪು ಯಾರ್ದು ಅಂತ ಕೇಳಿದರೆ ಫಸ್ಟ್ ಅಲ್ಲಿರುವಂಥ ಉಸ್ತುವಾರಿಗಳು ತಪ್ಪಿದೆ. ಜೊತೆಗೆ ಅಲ್ಲಿ ಆಟ ಆಡ್ತಿರುವಂತಹ ಸ್ಪರ್ಧಿಗಳದ್ದು ಕೂಡ ತಪ್ಪಿದೆ. ಬರೀ ಉಸ್ತುವಾರಿಗಳದ್ದೇ ತಪ್ಪು, ಬರೀ ಆಟಗಾರರದ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ಉಸ್ತುವಾರಿಗಳ ಕೆಲಸ ಆಟದಲ್ಲಿ ರೂಲ್ಸ್ಗಳೇನಿದೆ ಅದನ್ನು ಅರ್ಥ ಮಾಡಿಸುವಂಥದ್ದು, ಹೇಳುವಂಥದ್ದು. ಅದನ್ನು ಮಾಡಿದ್ರು ಹೇಳಿದರು. ಆದರೆ ಅವರೂ ಕೂಡ ಅರ್ಥ ಮಾಡಿಕೊಂಡು ತಪ್ಪಾಗ್ತಿರ್ಬೇಕಾದ್ರೆ ಇದು ಹಾಗಲ್ಲ, ಈ ರೂಲ್ಸ್ ಹೀಗಿದೆ ಅಂತ ಹೇಳಬೇಕಾಗಿತ್ತು. ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿರುವಂತಹ ಸ್ಪರ್ಧಿಗಳೇನಿದ್ದಾರೆ ಆಟ ಆಡ್ತಾ ಇದ್ರಲ್ಲ, ಅವ್ರುಗಳು ಕೂಡ ಈ ರೂಲ್ಸ್ ಅಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಆಟ ಆಡಬೇಕಿತ್ತು. ನೀವು ರೂಲ್ಸ್ಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಇಷ್ಟ ಬಂದಾಗೆ ಗೇಮ್ನ ಆಡಿದ್ರೆ ಲಾಸ್ಟ್ಲಿ ನಿಮಗೆ ಅದು ಅನ್ಫೇರ್ ಅಂತ ಆದಾದರೆ ಎಗೇನ್ಸ್ಟ್ ಹೋದರೆ ಫಸ್ಟ್ ಆಫ್ ಆಲ್ ನೀವು ಮಾಡಿರೋದೇ ತಪ್ಪು. ಸೊ ನೀವು ಅರ್ಥ ಮಾಡಿಕೊಂಡು ಗೇಮ್ ಆಡಿದರೆ ಅಲ್ಲಿ ಇದೆಲ್ಲ ಸೀನ್ ಕ್ರಿಯೇಟೇ ಆಗ್ತಿರಲಿಲ್ಲ. ಸೊ ಹಿಂಗಿರಬೇಕಾದ್ರೆ ಈಕ್ವಲಿ ಇಬ್ಬರೂ ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಈ ಒಂದು ತಪ್ಪಿಗೆ. ಸೊ ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಅನ್ಯಾಯ ಅನ್ನೋದು ಆಗಿಲ್ಲ. ಅವರೆಲ್ಲ ಅವರೇ ತೋಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇಲ್ಲಿ ಮ್ಯಾಟ್ರ್ ಆಗೋದು ಏನಂತಂದರೆ, ಒಂದು ತಾಳ್ಮೆಯಿಂದ ಕೂಡ ರಿಯಾಕ್ಷನ್ಗಳನ್ನು ಕೊಡ್ಬೋದು. ಬಟ್ ಇವಾಗ ಶುರು ಆಗಿದೆ. ನೀವೀಗ ಅಬ್ಸರ್ವ್ ಮಾಡಿದರೆ ನೆನ್ನೆ ಎಪಿಸೋಡ್ನ ಇವಾಗ ಎಲ್ಲ ಎಷ್ಟೋ ಜನ ಸೈಲೆಂಟ್ ಆಗಿದ್ರೋ ಅವ್ರಿಗೆಲ್ಲರಿಗೂ ಅರ್ಥ ಆಗಿದೆ. ನಾವೆಲ್ಲೋ ಹೈಲೈಟ್ ಆಗ್ತಾ ಇಲ್ಲ, ನಾವು ಅಷ್ಟೊಂದು ಕಾಣಿಸ್ಕೋತಾ ಇಲ್ಲ, ನಾವು ಕಾಣಿಸ್ಕೋಬೇಕು ಅನ್ನೋದು ಕೂಡ ಬಂದಿದೆ ತಲೆಗೆ. ಇವಾಗ ಒಂದೊಂದು ಸ್ವಲ್ಪ ಆಚೆ ಬರ್ತಾ ಇದೆ. ಓಕೆನಾ. ಹೈಲೈಟ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅನ್ನೋದು ಕೂಡ ಅವ್ರ ತಲೆಗೆ ಬರ್ತಾ ಇದೆ. ಜೊತೆಗೆ ಟಾಸ್ಕ್ಗಳಂತ ಬಂದಾಗಲೇ ಆ ವ್ಯಕ್ತಿ ತನ್ನ ತಾಳ್ಮೆನ ಕಳ್ಕೊಂಡು ರಿಯಾಕ್ಟ್ ಮಾಡುವಂಥದ್ದು. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಟಾಸ್ಕ್ಗಳಂತ ಹೇಳ್ಬೋದು. ಈ ಓಪನಿಂಗ್ ನಾಮಿನೇಷನ್ಗಳು, ಈ ಟಾಸ್ಕ್ಗಳೆಲ್ಲ ಯಾಕೆ ಇಡ್ತಾರೆ ಅಂತಂದರೆ ಇದೇ ಕಾರಣಕ್ಕೆ. ಈ ಡಿಸ್ಕಷನ್ ಆಗಿ ಏನೋ ಒಂದು ಡಿಸಿಷನ್ ತಗೋತಾರ, ಮಾತಾಡ್ತಾರಲ್ಲ, ಅದು ಯಾಕೆ ಅಂದರೆ ಇದೇ ಕಾರಣಕ್ಕೆ. ಈ ಥರ ಒಂದು ವಿಷಯ ಆಗಲಿ ಅಂತಾನೆ. ಸೊ ಇಲ್ಲಿ ತಾಳ್ಮೆಯಿಂದ ಕೂಡ ಹ್ಯಾಂಡಲ್ ಮಾಡ್ಬೋದು. ಬಟ್ ಇಲ್ಲಿ ನಾವು ಕೂತ್ಕೊಂಡು ಹೇಳಿದಷ್ಟು ಈಸಿ ಅಲ್ಲ ಅಲ್ಲಿರೋ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನನಗನ್ಸಿದ್ದು ಏನಪ್ಪ ಅಂತಂದರೆ, ರೂಲ್ಸ್ ಪ್ರಕಾರ ಧನುಷ್ ಅವರು ಔಟ್ ಆಗಿದ್ದಾರೆ, ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಸೊ ರೂಲ್ಸ್ನ ಅರ್ಥ ಮಾಡ್ಕೊಳ್ಳದೆ ಇರೋದು ಕೂಡ ಧನುಷ್ ಅವ್ರದ್ದೇ ತಪ್ಪಾಗಿದೆ. ಆ್ಯಂಡ್ ಧನುಷ್ ಅವ್ರದ್ದು ಮಾತ್ರ ಅಲ್ಲ, ಎಲ್ಲ ಸ್ಪರ್ಧಿಗಳದ್ದು ಕೂಡ ತಪ್ಪು ಅಂತ ಹೇಳ್ಬೋದು. ಆದರೆ ಬೇರೆಯವ್ರಿಗೆ ಒಂದು ಆಪ್ಷನ್ ಇದೆ. ಯಾಕೆಂದರೆ ಅವ್ರು ಇನ್ನೂ ಬೆಲ್ ಹೊಡೆದಿಲ್ಲ. ಧನುಷ್ ಅವರು ಬೆಲ್ ಹೊಡೆದಿರೋದ್ರಿಂದ ಅವರ ಒಂದು ಆಟ ಮುಗ್ದಿದೆ.
ಇನ್ನೊಂದು ಚಾನ್ಸ್ ಇರೋದಿಲ್ಲ. ಏನೇ ಇದ್ದರೂ ಕೂಡ ಬೇರೆಯವ್ರ ಮಾತಿಗೆ ತಪ್ಪಿದ್ದು ಇವರು ಅದಕ್ಕೆ ಶಿಕ್ಷೆ ಅನುಭವಿಸೋಂಗಿದ್ದಿದ್ರೆ ನಾವು ಒಪ್ಕೋಬೋದಿತ್ತು. ಆದರೆ ಇವ್ರದ್ದು ಕೂಡ ತಪ್ಪಿರೋದ್ರಿಂದ ನಾವು ಇವ್ರ ಪರ ಕೂಡ ಮಾತಾಡೋಕ್ಕಾಗಲ್ಲ. ಹಾಗಾಗಿ ಇವರು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ, ನನ್ನಿಂದ ಕೂಡ ತಪ್ಪಾಗಿದೆ, ನನ್ನ ಗೇಮ್ ಮುಗ್ದಿದೆ, ಸೊ ಬೇರೆಯವ್ರು ಆಟ ಆಡಲಿ ಅಂತ. ಸೊ ಇದರಿಂದ ಒಂದಷ್ಟು ಸೀನ್ ಕ್ರಿಯೇಟ್ ಆಗಿರೋದು ಕೂಡ ಗೊತ್ತಾಗ್ತಿದೆ. ಒಂದು ನಮ್ಮ ಕಾಕ್ರೋಚ್ ಸುಧೀರ್ ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆದ್ದಿದ್ದಾರೆ. ಆ್ಯಂಡ್ ಇವ್ರ ಕಡೆಯಿಂದ ಇದೇ ಥರದ್ದು ಒಂದು ಆಟನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಸೈಕ್ ಸುಧೀರ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಕಾಕ್ರೋಚ್ ಸುಧೀರ್ ಹೋಗಿ ಸೈಕ್ ಸುಧೀರ್ ಆಗ್ತಾರೆ ಅಂದ್ಕೋಬೋದು. ನೆಕ್ಸ್ಟ್ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಆ್ಯಂಡ್ ಇಲ್ಲಿ ಧನುಷ್ ಅವರು ವಿರುದ್ಧ ಕೂಡ ಮಾತಾಡ್ತಿರೋದು ಗೊತ್ತಾಗ್ತಿದೆ. ಜೊತೆಗೆ ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರುವಂಥದ್ದು ಗೊತ್ತಾಗ್ತಿದೆ. ಆ್ಯಂಡ್ ಇವಾಗ ಧನುಷ್ ಆ್ಯಂಡ್ ಕಾಕ್ರೋಚ್ ಸುಧೀರ್ ಅವ್ರ ಮಧ್ಯೆ ಏನಕ್ಕೆ ಹತ್ಕೊಂಡಿದೆ ಅನ್ನೋದು ಕಾದು ನೋಡಬೇಕಿದೆ. ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ ಧನುಷ್ ಅವರು ಅನ್ನಿಸ್ತಿದೆ. ಸೊ ಅದರಿಂದನೇ ಇಷ್ಟೊಂದು ರಿಯಾಕ್ಷನ್ಸ್ ಬರ್ತಿರೋದು. ಆ್ಯಂಡ್ ಎಲ್ಲರಿಗೂ ಟ್ರಿಗರ್ ಆಗೇ ಆಗುತ್ತೆ ಗೈಸ್. ಯಾಕಂತಂದರೆ ಯಾರೂ ಗೇಮ್ನ ಬಿಟ್ಕೊಡೋಕೆ ರೆಡಿ ಇರಲ್ಲ. ಬಟ್ ಇಲ್ಲಿ ಗೇಮ್ ರದ್ದಾಗಿರೋದ್ರಿಂದ ತುಂಬ ಲಾಸ್ ಕೂಡ ಯಾವ ಥರ ರಿಯಾಕ್ಷನ್ಸ್ ಇರುತ್ತೆ ಆ್ಯಂಡ್ ಮನೆಯವರೆಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸೊ ಗೈಸ್, ನಿಮ್ಮ ಪ್ರಕಾರ ಇಲ್ಲಿ ಯಾರಿಂದ ತಪ್ಪಾಗಿದೆ ಆ್ಯಂಡ್ ಯಾರಿಗೆ ನ್ಯಾಯ ಸಿಗಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.